ಆಚಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತೆ ಅಕ್ರಮಗಳ ಆರೋಪದ ಕುರಿತಂತೆ ಸಿಬಿಐ ತನಿಖೆ ನಡೆಸುವಂತೆ ಸಾಮಾಜಿಕ ಹೋರಾಟಗಾರ ದಿನೇಶ್ ಕಲ್ಲಹಳ್ಳಿ ದೂರು ನೀಡಿದ್ದಾರೆ. ಈ ಸಂಬಂಧ ಸಿಬಿಐ ಭ್ರಷ್ಟಾಚಾರ ನಿಗ್ರಹ ಶಾಖೆಯ ಪೊಲೀಸ್ ಅಧೀಕ್ಷಕರಿಗೆ ಮನವಿಯನ್ನು ಸಲ್ಲಿಸಿರುವಂತಹ ದಿನೇಶ್ ಕಲ್ಲಹಳ್ಳಿ ಪ್ರಕರಣದಲ್ಲಿ ಪ್ರಿಲಿಮಿನರಿ ಎನ್ಕ್ವೈರಿ ನಡೆಸಿ ಅಪರಾಧದ ಅಂಶಗಳು ಏನಾದರೂ ಕಂಡುಬಂತು ಅಂತ ಹೇಳಿದ್ರೆ ಎಫ್ಐಆರ್ ದಾಖಲಿಸುವಂತೆ ಮಾಡಿದ್ದಾರೆ. ಜೊತೆಗೆ ಸಂಪೂರ್ಣ ಫೊರೆನ್ಸಿಕ್ ಆಡಿಟ್ ನಡೆಸುವಂತೆಯೂ ಕೂಡ ಆಗ್ರಹ ಮಾಡಿದ್ದಾರೆ. ವಿವಿಧ ಗ್ರಾಮಗಳ ಕೆರೆ ಮತ್ತು ಕಟ್ಟೆ ಪ್ರದೇಶದ ಜಮೀನನ್ನ ನೈಸ್ಗೆ ಹಸ್ತಾಂತರಿಸೋದು ಪತ್ತೆ ಆಗಿದೆ ಅಂತ ದಿನೇಶ್ ಕಲ್ಲಹಳ್ಳಿ ಈ ರೀತಿಯಾಗಿ ಕೆಲವು ಆರೋಪವನ್ನ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಗೌರವಾನ್ವಿತ ರಾಜ್ಯ ಉಚ್ಚ ನ್ಯಾಯಾಲಯವು ನೈಸ್ ಸಂಸ್ಥೆ ಅಕ್ರಮಗಳ ವಿರುದ್ಧ ಒಂದು ಗಂಭೀರವಾದಂಥ ಲೋಪವನ್ನೆತ್ತಿ ರಾಜ್ಯ ಸರ್ಕಾರ ಇಂತಹ ಅಕ್ರಮಗಳಲ್ಲಿ ನೇರವಾಗಿ ಭಾಗಿಯಾಗುತ್ತಿದೆ ಎನ್ನುವಂಥ ಒಂದು ಆರೋಪವನ್ನು ಕೂಡ ಗೌರವಾನ್ವಿತ ಉಚ್ಚ ನ್ಯಾಯಾಲಯ ಮಾಡಿದೆ. ಈ ನೈಸ್ ಅಕ್ರಮದ ವಿರುದ್ಧ ನಾನು ಇವತ್ತು ರಾಜ್ಯದ ಸಿಬಿಐನ ಪೊಲೀಸ್ ಅಧೀಕ್ಷಕರಿಗೆ ಒಂದು ಸವಿರವಾದಂಥ ಒಂದು ದೂರನ್ನು ನೀಡಿ ನೈಸ್ ಅಕ್ರಮದ ವಿರುದ್ಧ ಕಾನೂನಾತ್ಮಕ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಒಂದು ದೂರನ್ನು ಕೂಡ ನೀಡಿದ್ದೇನೆ. ನೈಸ್ ಅಕ್ರಮದಲ್ಲಿ ರಾಜ್ಯ ಗೌರವಾನ್ವಿತ ಉಚ್ಚ ನ್ಯಾಯಾಲಯ ನೀಡಿರುವ ತೀರ್ಪನ್ನು ಪ್ರತಿಯೊಂದು ಪುಟವನ್ನು ಕೂಡ ಗಂಭೀರವಾಗಿ ಪರಾಮರ್ಶೆ ಮಾಡಿದಾಗ ಈ ನೈಸ್ ಯೋಜನೆಯ ಅಕ್ರಮದಲ್ಲಿ ನೂರಾರು ಮತ್ತು ಅದಕ್ಕೂ ಹೆಚ್ಚಿನ ಟೋಲ್ ಸಂಗ್ರಹಣೆ ಮಾಡಿರುವಂಥದ್ದು ಗಂಭೀರವಾಗಿ ಗೊತ್ತಾಗ್ತಾ ಇದೆ. ನೈಸ್ ಅಕ್ರಮದಲ್ಲಿ ರಾಜ್ಯ ಸರ್ಕಾರ ಇವತ್ತು ಕಾನೂನು ಮತ್ತು ನಿಯಮಗಳನ್ನು ಉಲ್ಲಂಘನೆ ಮಾಡಿ ನೈಸ್ ಸಂಸ್ಥೆ ಪರವಾಗಿ ವರ್ತನೆ ಮಾಡ್ತಾ ಇದೆ ಎನ್ನುವಂಥದ್ದು ಕೂಡ ಗೋಚರ ಆಗ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಗೌರವಾನ್ವಿತ ರಾಜ್ಯ ಉಚ್ಚ ನ್ಯಾಯಾಲಯವು ನೈಸ್ ಸಂಸ್ಥೆ ಅಕ್ರಮಗಳ ವಿರುದ್ಧ ಒಂದು ಗಂಭೀರವಾದಂಥ ಲೋಪವನ್ನೆತ್ತಿ ರಾಜ್ಯ ಸರ್ಕಾರ ಇಂತಹ ಅಕ್ರಮಗಳಲ್ಲಿ ನೇರವಾಗಿ ಭಾಗಿಯಾಗುತ್ತಿದೆ ಎನ್ನುವಂಥ ಒಂದು ಆರೋಪವನ್ನು ಕೂಡ ಗೌರವಾನ್ವಿತ ಉಚ್ಚ ನ್ಯಾಯಾಲಯ ಮಾಡಿದೆ. ಈ ನೈಸ್ ಅಕ್ರಮದ ವಿರುದ್ಧ ನಾನು ಇವತ್ತು ರಾಜ್ಯದ ಸಿಬಿಐನ ಪೊಲೀಸ್ ಅಧೀಕ್ಷಕರಿಗೆ ಒಂದು ಸವಿರವಾದಂಥ ಒಂದು ದೂರನ್ನು ನೀಡಿ ನೈಸ್ ಅಕ್ರಮದ ವಿರುದ್ಧ ಕಾನೂನಾತ್ಮಕ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಒಂದು ದೂರನ್ನು ಕೂಡ ನೀಡಿದ್ದೇನೆ. ನೈಸ್ ಅಕ್ರಮದಲ್ಲಿ ರಾಜ್ಯ ಗೌರವಾನ್ವಿತ ಉಚ್ಚ ನ್ಯಾಯಾಲಯ ನೀಡಿರುವ ತೀರ್ಪು